ಏನು ಸಿಗ್ತಾನೆ ಇಲ್ಲ ಇಲ್ಲಿ. ರೋಸ್ ತಗೊಂಡಿದ್ದಾಯ್ತು. ಏನೋ ಇದು ಬಗ್ಗೆ ಐತೆ ನೋಡು ಪಾರ್ಕಿಂಗು. ಇವಾಗೇನೋ ಗೊತ್ತಾಗ್ತಾನೆ ಇಲ್ಲ. ಸೊ ಪಾರ್ಕಿಂಗ್ ಮಾಡಿದ್ದಾಯ್ತು. ಇವತ್ತು ನಾವು ಮಾರ್ಕೆಟಿಗೆ ಬಂದಿದ್ದೀವಿ, KR ಮಾರ್ಕೆಟು. ಯಾಕೆ ಅಂದರೆ ನಾಳೆ ಅಶ್ವಿನಿ ಅವರು ಬರ್ಡೇ ಇದೆ. ಸೆಲೆಬ್ರೇಷನ್ಗೋಸ್ಕರ ಏನೇನೋ ಎತ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನು ಮಾಡ್ತೀವಿ, ಏನು ದಬಾಕ್ತೀವಿ ಅನ್ನೋದೇ ಈ ವ್ಲಾಗು. ಯಾರೋ ಇದು ಒಂದು ಬಚ್ಚೆ ತೊಗೊಳಕ್ಕೆ ಅಶ್ವಿನಿ ಬರ್ಡೇಗೆ ಇಷ್ಟೊಂದೆಲ್ಲ ಹೊರಾಡ್ಬೇಕಾ? ಇಷ್ಟ ಇಲ್ಲ, ಏನಿಲ್ಲ. ನಾವು ನೋಡಿದ್ರೆ ಅಲ್ಲಿ 1,000 ರೂಪಾಯಿ ಆಗುತ್ತೆ ಅಂತ ಇಲ್ಲಿಗೆ ಬಂದರೆ ಇಲ್ಲಿ ಬೂವೇ ಇಲ್ಲ. ಇಲ್ಲಿ ನೋಡ್ರೆ ಅಲ್ಲಿ ಹೋಗುವಂತವ್ರೆ, ಅಲ್ಲಿ ಇಲ್ಲಿ ಹೋಗುವಂತವ್ರೆ. ನಾವು ಬೇರೆ ಲೇಟಾಗಿ ಬಂದಿದ್ದೀವಿ. ಆಂಟಿ ಇಲ್ಲಿ ರೋಸ್ ಬಂಚ್ ಎಲ್ಲಿ ಸಿಗುತ್ತೆ? ಗೈಸ್ ಏನು ಸಿಗ್ತಾನೆ ಇಲ್ಲ ಇಲ್ಲಿ. ಗೈಸ್ ಇವಾಗ ಬೊಕ್ಕೆ ಮಾಡೋಕ್ಕೆ ಯಾವುದೋ ಒಂದು ತೊಗೊಂಡಿದ್ದೀವಿ, ರೋಸೇ ಇಲ್ಲ. ಎಲ್ಲಂದ್ರೆ ಎಲ್ಲೂ ಇಲ್ಲ ರೋಸು. ಇವಾಗ ಸದ್ಯಕ್ಕೆ ಅಲ್ಲೆಲ್ಲ ಒಂದು ಬಂಚ್ ನೋಡ್ಕೊಂಡು ಬಂದಿದ್ದೀವಿ ಒಳಗಡೆ. ಅವನ ತಾನೇ ಗಾಡಿ ಬೇಡಿ ಹಣ ಒಂದು ಕೊಡೋಣ ಅಂತೇಳಿ ಒಂದು 50 ರೂಪಾಯಿ ಜಾಸ್ತಿ ಕೊಟ್ಟು ಇಸ್ಕೊಂಡು ನೋಡೋಣ ಏನಾಗುತ್ತೆ. ಗೈಸ್ ಇದು ಯಾವುದೋ ಒಂದೇ ಒಂದು ಎತ್ಕೊಂಡು ಯಾವುದು ಸಿಗಲಿಲ್ಲ. ಇವಾಗ ಪಯಣ ವಿಲ್ಸನ್ ಗಾರ್ಡನ್ಗೆ. ಕಾಸು ಕೊಡ್ತಾ ಇರ್ತೀನಿ ಬಾ. ಸೊ ಇಲ್ಲಂತೂ ಸಿಗ್ತಾ ಇಲ್ಲ. ಒಂದು ಅಂಗಡಿಯಲ್ಲಿ ವಿಚಾರ ಆಯಿತು, ರೋಸಸ್ ಸಿಗುತ್ತಾ ಇಲ್ವಾ, ನಾವು ಇವತ್ತು ಬೊಕ್ಕೆ ಮಾಡ್ತೀವಾ ಇದರಲ್ಲಿ, ಇಲ್ಲ ಇದನ್ನೇ ಕೊಡ್ತೀವಾ ನೋಡೋಣ. ಸೊ ಗೈಸ್ ರೋಸ್ ತೊಗೊಂಡಿದ್ದಾಯಿತು. 300 ರೂಪೀಸ್ ಕೊಟ್ವಿ. ಫುಲ್ ರೇಟ್ ಆಗಿದೆ. ಇದೇ ಮಾಮೂಲಿ ಯಾವುದಾದ್ರೂ ನಾರ್ಮಲ್ ಡೇಸಲ್ಲಿ ಸೀಸನ್ ಇಲ್ದಾಗ ಒಂದು 70-80ಕ್ಕೆ ಸಿಕ್ಬಿಡುತ್ತಿತ್ತು ಫುಲ್ ಬಂಚು. ಈಗ ನೋಡಿದ್ರೆ ಫುಲ್ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡು. ಇವಾಗ ಬೊಕ್ಕೆ ಮಾಡೋ ಅಂಗಡಿ ಹುಡುಕ್ತಾ ಇದ್ದೀವಿ, ಅಲ್ಲಿ ಪೇಪರ್ ತೊಗೊಳ್ಳೋಣ ಅಂತ. ಗೈಸ್ ಆ ಪೇಪರು ಸಿಕ್ಕೈತೆ. ಅಲ್ಲೆಲ್ಲ ಬೊಕ್ಕೆ ಅಂಗಡಿಗೆ ಹೋಗಿದ್ವಿ. ಒಂದಕ್ಕೆ 50 ರೂಪಾಯಿ ಹೇಳ್ದ. ಇನ್ನೊಂದು ಕಡೆ ಎಲ್ಲ ಬಂದು ಸಿಗುತ್ತೆ 250 ರೂಪಾಯಿಗೆ 20 ಶೀಟ್ಸು ಅಂತ ಹೇಳ್ದ. ಹಂಗೆ ನೋಡಿದ್ರೆ 150 ರೂಪಾಯಿ ನಮಗೆ ಲಾಸ್ ಅನಿಸ್ತಾ ಇದೆ. 20 ಶೀಟ್ ಇಟ್ಕೊಂಡು ನಾವೇನು ಮಾಡೋದು ಇಲ್ಲ ಸಾಧನೆಗಳು. ನೋಡೋಣ ಯಾವಾಗ ನೆಕ್ಸ್ಟು ನಿಮ್ಗೆ ಯಾರಾದರೂ ಬೊಕ್ಕೆ ಬೇಕು ಅಂದರೆ ನನ್ನ ಹತ್ರ ಪೇಪರ್ ಇದೆ ನೋಡಿ, ಕಮೆಂಟ್ ಮಾಡಿ ಕಳ್ಸ್ಕೊಡ್ತೀನಿ. ಟ್ರಾಫಿಕ್ಕು ಈ ಸಲ ಬತ್ತವನೆ. ಹೂವು ಎಲ್ಲ ಅಲ್ಲಿ ಮಧ್ಯ ರೋಡಲ್ಲಿ ಬೀಳ್ಸ್ಕೊಂಡು ಹೂವು ಎಲ್ಲ ಚಪಾತಿ ಮಾಡ್ಕೊಂಡು ಬಂದವನೆ. ಇಷ್ಟು ಹೂವು ಮಿಕ್ಕೈತೆ ಈಗ. ಎಲ್ಲ ಹಾಳಾಗೋಯ್ತಲ್ಲೋ. ಮಾಡಿದ್ವಿ ಕಾನ ಏನು ಮಾಡೋಳು ಅಲ್ಲ, ನಾವೇನೋ ಹೆಂಗೋ ಮಾಡ್ಸ್ಕೊಂಬರ್ತಿದ್ವಿ. ಇಲ್ಲ ಬೇಡ ನಾನೇ ಮಾಡ್ತೀನಿ ಅದನ್ನ ವೀಡಿಯೋ ಮಾಡಿ. ಆಮೇಲೆ ಅದೆಲ್ಲ ಜನ ನೋಡಿದ್ರೆ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಅಂತೆಲ್ಲ ನನ್ನ ಫಾಲೋ ಮಾಡ್ತಾರೆ. ಚೆನ್ನಾಗಿರೋದೆಲ್ಲ ಮೇಲೆ ಹಾಕ್ಬಿಟ್ಟು ಇರೋದೇ ಸ್ವಲ್ಪ ಅಲ್ಲಿ ಚೆನ್ನಾಗೇ ಇತ್ತದು. ಅದು ಬಿತ್ತಲ್ಲ, ಅದು 3 ಎಲ್ಲ ಬಿಚ್ಕೊಂಡ್ಬಿಟ್ರು ಕಣೋ. ನೀನು ಅದ್ರಲ್ಲೇ ಹೊಡ್ಕೊಂಡು ಕೂತಿದ್ಯಲ್ಲ. ಇರೋದೇ 4 ಹೂವು ಇಡೋ ಸುಮ್ಮನೆ ಬಿಡೋ ಆಯ್ತು. ಅದ್ರ ಮಧ್ಯದಲ್ಲಿ ಇಡ್ರೋ, ಹೂ ಮಧ್ಯೆ ಇರುತ್ತೆ. ಪ್ಲಾಸ್ಟಿಕ್ ಹಿಂಗೆ ಕ್ರಿಯೇಟಿವಿಟಿ ತೋರಿಸು. ಇದ್ರಲ್ಲೆಲ್ಲ ತೋರ್ಸಕ್ಕಾಗಲ್ಲ. ಆಲ್ಟರ್ನೇಟಿವ್ ಏನಾರು ಮಾಡು. ನಾವೆಲ್ಲ ಹಂಗೆ ಇದ್ವು. ಅಳಿಸ್ಬೇಡ ಕಣೋ. ಬಿದ್ಮೇಲೆ ಹಾಳಾಯ್ತು. ಏನೇನು ಹೇಳ್ಬೇಡ ಸುಮ್ಮನೆ ಇರೋ. ಯಾರಿಗೆ ಅಂತ ಮಾಡಿದ್ದು? ಯಾರು? ಕೀರ್ತಿನ್ ಕರೆದಿಲ್ವಾ ಬರ್ಡೇ ಸೆಲೆಬ್ರೇಷನ್ಗೆ? ಮಾಡಿದ್ವಲ್ಲ, ನಿನ್ ಬರ್ಡೇನೆ ಜೋರಾಗಿ ಮಾಡಿರೋ ಇದುವರೆಗೂ. ನಿಮ್ಮ ಅಕ್ಕನ ಬರ್ಡೇ ಯಾವಾಗ ಮಾಡಿದೀವಿ? ಇಲ್ಲಾಂದ್ರೆ ಮಾಡ್ತಾನೆ ಇಲ್ಲ. ಎಲ್ಲ ಇಂಡೈರೆಕ್ಟ್ ಆಗಿ ಹೇಳ್ತಾ ಇಲ್ವಾ ಅವಳು, ನಂಗೆ ಅದು ಬೇಡ ಇದು ಬೇಡ ಇದು ಬೇಕು ಅದ್ ಬೇಕು ಅಂತ ಎಲ್ಲ ಹೇಳವಳೆ. ಮಾಡಿದ್ನಲ್ಲ ಅಂತ ಇಲ್ಲ, ಅವಳೇನು ಹೇಳಲೇ ಇಲ್ಲ. ಏನು ಇಲ್ಲ, ನಮ್ಗೆಲ್ಲ ಪಾರ್ಟಿ ಕೊಡ್ಸ್ಬೇಕಾಗತ್ತೆ ಅಂತ ಡೌ ಮಾಡ್ಬಿಟ್ಲು ಹಂಗೆ. ಅಲ್ಲಿ ಏನ್ ಕರ್ಕೊಂಡು ಹೋಗ್ಬಿಡ್ತಿ ಐತೆ ತಡಿ ಅವಳಿಗೆ ಸುಖದಲ್ಲಿ. ಎಲ್ಲಿ ಕೂತಿದ್ರಿ ಅವತ್ತು? ನಿಮ್ಮ ಮಮ್ಮಿ ಕರ್ಕೊಂಡು ಹೋಗಿದ್ರಲ್ಲ ಏನೋ ಬೋಟಿ ತಿಂತಿದ್ದವಳು ಚೂಟಿ ಆಗ್ಬಿಟ್ಟಿದ್ದಾಳೆ. ಕೀಳ್ಬೇಡ ಕಣ ಸುಮ್ನೆ ಹಂಗೆ ಟೇಪ್ ಕೀಪ್ ಏನೋ ಹಾಕ್ಬಿಟ್ಟಿದ್ರು. ಇರೋದ್ರಲ್ಲಿ ಏನೋ ಮಾಡ್ರು, ಅದನ್ನು ಕಿತ್ತಾಕಿ ಆಮೇಲೆ ಒಳ್ಳೆ ಅವಳೇನು ಇಟ್ಕೊಳಲ್ಲ. ಹೋಗ್ತಾನೆ ಎಸ್ಬಿಟ್ಟು ಹೋಗ್ತಾಳೆ.
ಅಲ್ಲ ಕಣ ನೀನು ಎದುರಿಸ್ಬಿಟ್ರೆ ಎದುರು ಬಿಡ್ತೀವ ಏನೋ ಚಿಕ್ಕ ಹುಡುಗಿ ಅಂತ ಬಿಟ್ಟಿದೀವ ಅಷ್ಟೇ ಇಲ್ಲ ಏನೋ ಇಷ್ಟ ಆಗೋಯ್ತು ಲೋ ಇದೇ ತುಂಬಿಡುತ್ತೆ ಆಮೇಲೆ ರೋಸ್ ಇಲ್ಲ ಅವೇ ತುಂಬಲಿ ಅಂತ ತಂದಿರೋದನ್ನ ಯಾರು ರಿತೀಶ್ ಮಾಡಿದ ಇದು ಇಷ್ಟು ಚೆನ್ನಾಗಿ ಬಂದಿದೆ ಏನ್ ಪ್ಲಾನ್ ಮಾಡಿದ್ಯಾಗನು ನಿಮ್ಮ ಅಕ್ಕನ ಬರ್ಡೇಗೆ ಏನ್ ಮಾಡ್ತಾ ಇದ್ರು ಸಿಗರೇಟ್ ಅನ್ಕೊಂಡು ಬರ್ಡೇ ಮುಗಿಸ್ಬಿಡಿರೋರು ಕಣ ಇದು ಹಿಂಗ್ ಕುಕ್ ಆಗಿರುತ್ತೆ ಅಂತಾನೆ ರಿಬ್ಬನ್ ಕಟ್ಟೋದು ಹ್ಞೂ ಹೌದು ಈಗ ಅವಾಗಲೇ ಮಾಡಿದ್ದಲ್ಲ ಆ ಪ್ಲಾನ್ ಇಟ್ಕೊಂಡು ಮಾಡು ಬೇರೆ ಏನು ಎಕ್ಸ್ಟ್ರಾ ಮಾಡಬೇಡ ಅಂತಿದೀವಿ ಸುನೀಲ್ ಕಸ ಅಂತ ಸುನೀಲ್ ಮೀಟಿಂಗ್ ಅಲ್ಲ ಹೋಗ್ಲಿ ಒಂದ್ ಏನಾದ್ರೂ ಕೊಟ್ರು ಅಲ್ಲೇ ಏನು ಈ ಥರ ಕಸ ಏನು ರೂಮಾ ಏನಿದು ಹಾಂ ಅಪ್ಪ ನೋಡ್ರಪ್ಪ ಸ್ನೇಹಿತರೆ ತಡಿಯೋ ಅಯ್ಯೋ ನೋಡ್ರಪ್ಪ ನೋಡ್ರು ಏನು ಇರೋ ಹೊಗಳಿದ್ರು ಹಿಂಗಂತಾರೆ ಒಂದು ಕಾರಣ ಬಗ್ಗೆ ಯಾರ ಹತ್ರ ಏನು ಹೇಳ್ಕೊಂಡ್ರೆ ಕಿಂಗು ಕಿಲಾಡಿ ಅನ್ಕೊಂಬಂದ್ರೆ ಇವಳು ಒಳ್ಳೆ ಇವಳೆ ಸೈನಿಕ ಅಂತಾರೆ ಆಡ್ಕೊಂಡು ಸೈನಿಕನ ಹೊಲಗಳಲ್ಲ ಒಳ್ಳೆ ಅಲ್ಲ ವಾಚ್ಮ್ಯಾನು ಹಿಂಗೆಲ್ಲ ನಮ್ಮ ಅಕ್ಕ ಇರ್ಬೇಕು ಏನು ಒಳ್ಳೆ ದೊಡ್ಡ ಡಾನ ಏನೋ ಬರ್ಡೇ ಅಂತ ಸುಮ್ಮನೆ ಇದೀವಿ ಅಲ್ಲ ನಿಮ್ಮ ಅಕ್ಕ ಎಷ್ಟು ಕಳ್ಳಿ ಅಂದರೆ ಬೆಳಗ್ಗೆ ಎಲ್ಲ ಹೋಗ್ತಾ ಇದ್ವಾ ನೀವು ಯಾವಾಗಾದ್ರೂ ಬೇರೆ ದಿನ ಆಗಿದ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಯಾಕೆ ಹೋಗ್ತಾ ಇದ್ದೀರಾ ಎಲ್ಲಿ ಏನು ಎಲ್ಲ ಕೇಳಿಗಳು ಒನ್ ಅವರ್ ಬಂದ್ಬಿಡ್ಬೇಕು ನಾಷ್ಟ ಮಾಡ್ಬೇಕು ಅಂತ ಇವಾಗೆಲ್ಲ ಗೊತ್ತಲ್ಲ ಇವಳು ಏನೋ ಮಾಡಕ್ ಹೋಯ್ತಾರೆ ಅಂತ ಇಲ್ಲ ಅವಳು ನಾವು ಕೇಳಿದಾಗ ಏನಾದ್ರು ಗೊತ್ತಾ ಅವ್ರು ಏನ್ ಹೆಂಗ್ ಹೋಗ್ತೀವಿ ಅಂತ ಏನ್ ಯಾವಾಗ್ಲೂ ಹೇಳ್ಬಿಟ್ಟು ಹೋಗ್ತಾರಾ ನೆನ್ನೆಲ್ಲ ಕೇಳ್ತಾ ಇದ್ರು ಏನಕ್ಕೆ ಹೇಳ್ಬೇಕಿತ್ತು ಎಗ್ರೆಸ್ತೀನಿ ಇವಾಗ್ಲೂ ನೀವು ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗಿದ್ದೀರಾ ಅಂತಾನೆ ಅನ್ಕೊಂಡಿದ್ದು ಸೋಮವಾರ ಯಾವತ್ತೂ ಹೋಗೋದು ಇಲ್ಲ ಅವಳಿಗೂ ಗೊತ್ತಿತ್ತು ಕೇಳ್ಬೋದಾಯ್ತಲ್ಲ ಏನ್ ಇಷ್ಟದಲ್ಲಿ ಬಂದ್ರಿ ಹೆಂಗೆ ಅದನ್ನು ಕೇಳಲಿಲ್ಲ ಏನೋ ಕೈಯಲ್ಲಿ ಇಟ್ಕೊಂಡು ಅದನ್ನು ನೋಡ್ಲಿಲ್ಲ ಗೊತ್ತು ಏನೋ ತಂದಿದ್ದಾರೆ ಏನು ನೀನ್ ನಂಗೆ ಮೆಸೇಜ್ ಹಾಕಿದೆ ಗೊತ್ತಾ ಅವಳ ರೂಮಲ್ಲೇ ಇಸ್ಕೊಂತ ನಾವೇನೋ ಸೀರಿಯಸ್ ಆಗಿ ಮಾತಾಡ್ತಿದ್ವಿ ತಾನೆ ನಾವು ತಗೊಂಬಂದಲ್ಲ ಏನೋ ಕಿಟಕಿಲಿ ಇಟ್ಟು ಅವೆಲ್ಲ ಹಿಂಗೆ ಕಾಣಿಸಿರುತ್ತೆ ಅವ್ನು ಹೇಳ್ದಾಗ ಏನೋ ನೋಡ್ದಾ ಗೊತ್ತಿರುತ್ತೆ ಪರ್ಕೆ ಅಂದ್ರೆ ಎಲ್ಲ ಆಮೇಲೆ ಪರ್ಕೆ ತಂದಂತ ನೋಡಿದ್ಮೇಲೆ ನೋಡಿ ದೊಡ್ಡದ್ಮೇಲೆ ಕೇಳಿ ಏನೋ ತಂದ್ರಲ್ಲ ಏನೋ ಅಂತ ಕೇಳೋಳು ಕೇಳೋಳು ಏನೂ ಇಲ್ಲ ಕೇಳಲಿಲ್ಲ ಗೊತ್ತಾಗ್ಬಿಟ್ಟಿದೆ ಆ್ಯಪಲ್ಲಿ ಏನೋ ನನಗೋಸ್ಕರನೇ ತಂದಿರೋದು ಅದನ್ನ ನಾನು ಆಮೇಲೆ ನೋಡ್ಬೇಕು ನಾನು ಇವಾಗ ನೋಡ್ರೆ ಸರ್ಪ್ರೈಸ್ ಹಾಳಾಗುತ್ತೆ ಅಂತ ಅವಳೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಎಗ್ರೆಸ್ ಮಾಡಿದ್ರೆ 40 ಸತಿ ಫೋನ್ ಹಾಕಿದ್ರು ಎಗ್ರೆಸ್ ಖಾಲಿ ಮಾಡಬೇಕು ಬೇಗ ಬರಬೇಕು ನೀವು ಹೋದ್ರೆ ಬರಲ್ಲ ಹಂಗೆ ಹಿಂಗೆ ಅನ್ಕೊಂಡು ಹೌದು ಇವತ್ತೆಲ್ಲ ಏನಿಲ್ಲ ಹೆಂಗಾರು ಹೋಗಿ ಹೆಂಗಾರು ಬನ್ನಿ ಅಂತ ಇವತ್ತು ಬೇರೆ ಕೆಲಸದಲ್ಲಿ ಟೆನ್ಷನ್ ಆಗಿದ್ದು ಏನೂ ಇಲ್ಲ ಅಯ್ಯೋ ನಾಳೆ ನನ್ನ ಬರ್ಡೇ ಅಲ್ಲಪ್ಪ ನಾಳೆ ಯಾವಾಗುತ್ತೋ ಏನೇನು ಮಕ್ಳು ಬೇರೆ ಏನೋ ಟೋಕನ್ ಹಾಕ್ತಾರಲ್ಲಪ್ಪ ನನ್ನ ಕಂಡ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ ಅನಿಸ್ತಾ ಇದೆ ನಂಗೆ ಯಾಕೋ ಈ ಸತಿ ಜೋರಾಗಿ ಮಾಡ್ತಾ ಇದೆ ಅನಿಸ್ತಾ ಇದೆ ಮಾಡ್ತಿರಲ್ಲ ಜೋರಾಗೆ 10,000 10,000 ಬಿಲ್ಲು 10,000 ಬಿಲ್ಲು ದೊಡ್ಡದಾಗೆ ಮಾಡ್ತಾ ಇದೀವಿ ಅಲ್ಲ ಅಟ್ಲೀಸ್ಟ್ ಚಿಕನ್ ಆದ್ರೂ ತಿನ್ನಂಗಿದ್ರೆ ಓಕೆ ವೆಜ್ನೇ ಯಪ್ಪ ಶಾಂತ ಅಂತ ಒಂದು ಚಿಕನ್ ಅಂತ ಸೋಮವಾರ ಇವತ್ತು ಗೊತ್ತು ಅದಕ್ಕೇನೆ ಬ್ರೋ ಡಿಫ್ರೆಂಟ್ ನಾಳೆ ಹೋಗೋಣ ಡಿಫ್ರೆಂಟ್ ಆಗಿ ತಿನ್ನೋಣ ಇವತ್ತು ಏ ನಾಳೆನಾ ಬರ್ಡೇ ಅವಳ್ದು ಹೌದು ಹೌದಾ ಸರಿ ನಿಂದು ನಾಳೆ ಹಿಂಗೆಲ್ಲ ಇತ್ತು ಅಂದ್ರೆ ನೆಕ್ಸ್ಟ್ ಡೇ ಸಂಜೆ ಮಾಡೋದ ನಿಂದೆಲ್ಲ ಸೆಲೆಬ್ರೇಷನು ನೆಕ್ಸ್ಟ್ ನೈಟಲ್ಲಿ ಮಾಡೋಣ ಏನ್ ಗೊತ್ತಾ ಇವಾಗ ಮಂಡೇ ಅಲ್ಲ ಇದು ಕೇಳು ಮೊದಲೇ ಕ್ವಶನ್ ಅದು ಏನು ಗೊತ್ತಲ್ಲ ಬೇಡ ಆನ್ಸರ್ ಹೇಳು ನಿನ್ ಬರ್ಡೇ ಅವತ್ತು 12 ಗಂಟೆಗೆ ಮಾಡಿದ್ವಲ್ಲ ಆ ಥರ ಬದಲು ಬೇರೆ ಮಾಡೋಕ್ಕಿತ್ತ ಅವಾಗ್ಲೂ ಏನೂ ಇರಲಿಲ್ಲ 12 ಗಂಟೆಗೆ ತಿನ್ನೋದೇ ಇರಲಿಲ್ಲ ಅಲ್ಲಿ ಏನು ಸೋಮವಾರ ಕೂಡ ಬಿದ್ದಿದ್ದು ಹ್ಞೂ ಹೌದು ಸೋಮವಾರನೇ ಇದ್ದಿದ್ದು ಯಾರು ತಿನ್ನಲ್ಲ ಅನ್ಕೊಂಡು ಪಿಜ್ಜಾ ತಿಂದಿದ್ರು ಮೊನ್ನೆ ಇನ್ನು ಬಾಲಿಗೆ ಹೋಗಿದ್ವಲ್ಲ ಫುಲ್ಲು ಚಿಲ್ಡ್ ಎಂಜಾಯ್. ನನ್ನ ವೈಫ್ ಅಶ್ವಿನಿ ಬರ್ತಡೇ ಇವತ್ತು. ಅವಳು ಬರ್ತಡೇ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ನಾವು ಬಾಲಿ ಈಗ ಬಂದಿಲ್ಲ, ಬಾಲಿ ತರ ಟೀಮಲ್ಲಿ ನಾವು ಸುಖಕ್ಕೆ ಬಂದಿದ್ದೀವಿ. ಸುಖದಲ್ಲಿ ಹೇಳ್ಬಿಟ್ಟೆ ಎಲ್ಲ ಸುಖದಲ್ಲಿ ಫುಡ್ ಚೆನ್ನಾಗಿಲ್ಲ ಅಂತ ಎಷ್ಟೊಂದು ಜನ ಹೇಳಾಗಿದೆ, ಅಂದ್ರೂ ಇಲ್ಲೇ ಒಡ್ಸ್ಕೊಳ್ಳೋಣ ಅಂತ ಬಂದಿದ್ದೀವಿ. ಟ್ರೈ ಮಾಡಿ ನೋಡೋಣ ಅಂತ. ಚೆನ್ನಾಗಿಲ್ದಿರೋ ಹಿಂಗಿರುತ್ತೆ. ಅಲ್ಲಿ ಮುಂದೆ ಎಲ್ಲೋ ಡೆಕೋರೇಷನ್ ಆಗ್ತಾ ಇದೆ. ಲಾಸ್ಟಲ್ಲೇ ನೆಕ್ಸ್ಟ್ ಬರುತ್ತೆ ಇನ್ನೊಂದು 10 ನಿಮಿಷ ಆದಮೇಲೆ. ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಸರ್ಪ್ರೈಸ್ ಇದೆ ಸುನಿಲ್ ಕಡೆಯಿಂದ. ಅದು ನನಗೆ ತುಂಬ ನರ್ವಸ್ ಫೀಲ್ ಆಗ್ತಾಯಿದೆ. ಅಲ್ಲೊಂದು ಮೆಟ್ಲಿಂದ ಹೇಳ್ಕೊಂಬರ್ತಾರೆ. ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಂಡು ನಾನು ಆಡಬೇಕು ಅಂದ್ಕೊಂಡಿದ್ದೀನಿ. ಆಡಬೇಕು ಅಂದ್ಕೊಂಡಿದ್ದಾನೆ, ಎಲ್ಲ ಹೇಳ್ಬಿಟ್ಟು ಆಲ್ರೆಡಿ. ಯಾವ ಹಾಡು ಅಂತ ಗೆಸ್ ಮಾಡಿ ಕಮೆಂಟ್ ಹಾಕಿ ನೋಡೋಣ ಏನು ಆಗ್ತೀರಾ ಅಂತ. ಆದರೆ ಅದು ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಣ. ನಾನು ಬೆಸ್ಟ್ ನಾವು ಟ್ರೈ ಮಾಡೋಣ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಯಾರೆಲ್ಲ ಆಲ್ರೆಡಿ ಸುಖಕ್ಕೆ ಬಂದು ಸುಖ ಇಲ್ಲದೆ ಹೋಗಿದ್ದೀರಾ ಅವರೆಲ್ಲ ಕೆಳಗೆ ಕಮೆಂಟ್ ಹಾಕಿ ನೋಡೋಣ ಯಾರ್ಯಾರು ಬಂದು ಹಂಗೆ ಹಾಳಾಗೋಗಿದ್ದೀರಾ ಅಂತ. ಸುಖ ಸಿಗುತ್ತಾ ಸುಖ ಸಿಗುತ್ತೆ. ಆಂಬಿಯನ್ಸ್ ಚೆನ್ನಾಗಿದೆ, ಆದರೆ ಗಾಳಿ ಇಲ್ಲ, ಫ್ಯಾನ್ ಇಲ್ಲ. ಕರೆಕ್ಟ್ ಕಂಫರ್ಟಬಲ್ ಇದ್ದೀರಾ ಯಾಕಂದ್ರೆ ಇಲ್ಲಿ ಫ್ಯಾನ್ ಇಲ್ವಲ್ಲ, ಮಿಸ್ಟ್ ಬರ್ತಾ ಇರುತ್ತೆ. ಏನು ತಗೊಂಡಿದ್ದೀನಿ ಅಂತ ಹೇಳಲ್ಲ, ಅದೆಲ್ಲ ಮನೆಯವ್ರು ನೋಡಿದ್ರೆ ಕ್ಯಾಕ್ ಸುಗಿತಾರೆ. ಅಂಥದ್ದು ಏನು ತೊಗೊಂಡಿಲ್ಲ, ಪಿಜ್ಜಾ ಅದು ಇದು ಅಷ್ಟೇ ತೊಗೊಂಡಿರೋದು. ಇವು ಸುಮ್ಮನೆ ಏನೇನೋ ಹೇಳ್ತಾರೆ, ಅವ್ರಿಗೂ ಅನುಮಾನ ಬರೋಕ್ಕೆ, ಒಂದು ಹುಳ ಬಿಡ್ಸೋಕ್ಕೆ.
ಇವಾಗ ನಮ್ಮ ಜೊತೆ ಬಂದಿರೋರೆಲ್ಲ ಎಲ್ಲೋಗಿದ್ದಾರೆ ಏನು ಮಾಡ್ತಿದ್ದಾರೆ ಅಂತೆಲ್ಲ ನಿಮಗೆ ಆಮೇಲೆ ಬರುತ್ತೆ. ಸದ್ಯಕ್ಕೆ ಸ್ಟೇ ಟ್ಯೂನ್. ಜಾಗ ಆಗುತ್ತೆ. ಹಾಯ್ ಗಾಯ್ಸ್, ನಾವಿವತ್ತು ಯಾವುದೋ ಇದು ಸುಕ್ಕ ಸುಖ ಅಲ್ಲ ಸುಖ. ನಾನು ಇದು ಹೇಳೋದೇನ ಬಿಟ್ರೆ ಇವಳೆ ಬರ್ತಡೇ ಗರ್ಲು ಅಶ್ವಿನಿ. ಅವ್ರ ಬೆಸ್ಟ್ ಮನೆ ಏನು ಬೆಳ್ಳೆ ಕಾಣ್ತಾ ಇದೆಯಾ? ಬಡೆಗಲ್ಗೆ ಹಾಯ್ ಅಂತ ಹೇಳು. ಹಾಯ್ ಹಲೋ ಹಾಯ್. ಎಲ್ಲ ಹಂಗೆ ಹೇಳಿ ಬರ್ತಡೇಗೆಲ್ಲ ಖುಷಿ ಆಗ್ತಾರೆ. ಅವ್ರ ಬೆಸ್ಟ್. ಬೇರೆ ಏನು ಹೇಳಕ್ ಬಿಡ್ತಾ ಇಲ್ಲ ಅವರು. ಹಾಯ್ ಹೇಳು ಹೇಳು. ಅವ್ರು ಬಿಡೋದಿಲ್ಲ. ಈಗ ಹೇಳು. ಏನ್ ಹೇಳಿ ನಾನು ಅವ್ರಿಬ್ರಿಗೆ ಕೇಳ್ತಾ ಇದ್ದೀನಿ. ಬೆಸ್ಟ್ ಫ್ರೆಂಡ್ಸ್ ಏನು ಹೇಳ್ರೋ ವಿಧಿ ಹೇಳು ಅಶ್ವಿನಿ ಬಗ್ಗೆ. ಎಷ್ಟು ವರ್ಷದ ಫ್ರೆಂಡ್ಶಿಪ್ ಏನು ತಕ್ಷಣಕ್ಕೆ ಏನು ಹೇಳ್ತಕ್ ಬರ್ತಾ ಇಲ್ವಾ? ಏನೋ ಇದು ಹೊಗೆ. ಲೋ ಬಾಮ್ಗೆ ಮಿಟ್ಟಿದ್ಯೇನೋ? ತಗೊಳ್ಳೋ ನಿಮ್ಮ ಹುಡುಗಿ ಕೊಡೋ. ಬ್ಯೂಟಿಫುಲ್ ಗರ್ಲ್ ಬ್ಯೂಟಿಫುಲ್ ಸಾರಿ ಫ್ಲವರ್ ಅಂತ ಹೇಳಿದೆ. ಕನ್ನಡದಲ್ಲಿ ಹೇಳಿದ್ರೆ ಆಗ್ತಾ ಇತ್ತಪ್ಪ. ಸುಂದರವಾದ ಹುಡುಗಿದೆ ಸುಂದರವಾದ ಹೂ. ಕ್ಯೂಟ್ ಆಗಿದೆ ನಾನು ದೃಷ್ಟಿ ತೆಗಿಬೇಕು. ತೆಗಕ್ಕಾಗಲ್ಲ ಇವಾಗ. ದೃಷ್ಟಿ ತಗೋಬೇಕು ಅಂದೆ. ಅಂದ್ರೆ ನೀನು ದೃಷ್ಟಿ ತೆಗಿಯೋ ಇದೆಯಾ ನಮಗೆ ಅಂತ ನಾನು ಹೇಳ್ದೆ. ನಿಂಬೆ ನೋಡಿ ಒಂದು ನಿಂಬೆ ಹೊಡೆದ್ಬಿಡು. ಏನೇನು ಮಲ್ಡ್ರು ಮಾಡ್ತಾ ಇದೀಯ ಅಲ್ಲಿ ಯಾರಿಗಾದ್ರು ಟ್ರೈ ಮಾಡಿ ನೋಡಿ. ಬರ್ತಡೆ ಇರೋ ನಿಧಾನ ಕೇಳೋ. ಇರೋ ನಿಧಾನ ಕೇಳೋ ಮನೆ. ನಮ್ದು ನಿಮ್ದು ಒಂದೇ ತರ ಸ್ಪೆಕ್ಸ್ ತಗೋಬಿಟ್ಟಿದೀವಿ. ಯಾವುದು ಇದು ಇವನು ಮುಂಚೆನೆ ತಗೊಂಡಿದ್ದ ಕಣ. ಅದು ಮಾಡಲ್ಲ ನಿಂತೋಗ್ಬಿಟ್ಟಿದ್ಯೋ ಲೆನ್ಸ್ ಕಟ್ಟಲ್ಲಿ ಇದ್ಯಾ? ಆಯ್ತು ನನಗೂ 1.5 ವರ್ಷ ಆಯ್ತು. ಮತ್ತೆ ಅದೇ ಮತ್ತೆ ಒಂದು ಮನೆ ತಗೊಂತೀನಿ. ಅದು ಪಕ್ಕ ನಿಂದೇನಾ? ಇದು ನಂದ? ಮತ್ತೆ ಹಾಕೋಣ ಹೋಗೇನಾ? ಹಾಕು. ಲೋ ಅದು ಒಳಗೆ ಹಾಕ್ಬಿಟ್ಟಿಯೋ ಆಮೇಲೆ. ಆರಾಮಾಗಿ ಮಾತಾಡ್ಕೊಂಡವ್ರು ಇರ್ಲಿ ಅಂತ ಪ್ರೈವಸಿ ಕೊಡಿ ಅಂತ ಹೇಳಿದ್ರು. ಯಾರು ಮಾತಾಡ್ಕೊಂಡು ಅಲ್ಲಿ ಯಾರೋ ಕಪಲ್ಸ್ ಇದ್ರು ಅವರಿಗೆ. ಅವ್ರ ಬಗ್ಗೆ ಕೇಳ್ತಾ ಇಲ್ಲ. ಪ್ರೈವಸಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದೀವಿ. ಕರ್ಕೊಂಡು ಹೋಗಿದ್ವಲ್ಲ. ಅವ್ರು ಒಳ್ಳೆ ಪೊಲಿಟಿಷಿಯನ್ ತರ ಹಿಂಗೆ ಅಂದ್ಬಿಟ್ಲು ಹೇಳಲ್ಲ. ಯಾವ ಪ್ರೈವಸಿ ನಿಂಗೆ ಗೊತ್ತೇನೋ? ತುಂಬಾ ಗೊತ್ತು. ಗೊತ್ತರೆ ಹೇಳು ಮತ್ತೆ. ಅದೇ ಕಷ್ಟ ಸುಖ ಮಾತಾಡ್ತಾರೆ ಪಾಪ. ಎಲ್ಲ ಆ ಥರನಾ? ಕೈ ಮುಗಿತಿ ಗಲಾಟೆ ಮಾಡಕ್ಕಾಗಲ್ಲ. ಸುಮ್ಮನೆ ಇರಿ ಸರ್. ಟೊಮೊಟೊ ಹಣ್ಣು ಎಲ್ಲ ಇವನು ಎತ್ಕೊಂಡು 1 kg ಟೊಮೊಟೊ ಹಣ್ಣು ನೀನು ಎತ್ಕೊಂಡಿದ್ದೀರ. ಒಬ್ರಿಗೆ ಎಂಟು ಆಗಿದ್ದೀನಿ ಅಂತ ಕಾಣಿಸ್ತಾ ಇಲ್ಲ ಅಲ್ಲ. ಜಸ್ಟ್ 20 years. ಅವನೊಬ್ಬ ಪುಣ್ಯಾತ್ಮನ ಕಾಲಕ್ಕೆ ಬೀಳ್ಬೇಕು. ಇವ್ರು ಎಲ್ಲ ಕುಡಿತಾರ ಇಲ್ವಾ ಅಂತ ಇಂಗ್ಲೀಷಲ್ಲಿ ಬೇರೆ ಹೇಳ್ಬಿಟ್ಟು ಏನು ಕೊಡ ಕೊಡೋದು ಬೋಲ್ ಕೊಡು ಸಾಕು. ಸುಮ್ಮನೆ ಹಿಂಗೆ ಮಾಡ್ತಾವನೆ. ಅದಕ್ಕೆ ಭರತ್ ಬ್ಲಾಗ್ಸ್ ಕನ್ನಡ ಅಂತ ಇರೋದು ಅದು ನೇಮು. ಇಲ್ಲ ಅಂದ್ರೆ ಬೇರೆ ಏನಾದ್ರು ನೇಮ್ ಇಟ್ಟಿದ್ದ. ಇದಂದ್ರೆ ಗಾನಶ್ರೀ ಅಂತ ಹೇಳ್ತಾ ಇದ್ದೆ. ಗಾನಶ್ರೀ ಬ್ಲಾಗ್ಸ್ ವಿನ್ಸ್ ಹೇಳ್ದೆ ಯಪ್ಪ ನಾನು ಚಿಕನ್ ಅಂದ್ರೆ ತುಂಬಾ ಇಷ್ಟ ಕಂಡ್ರು ಅದಕ್ಕೆ ಹೇಳ್ದೆ. ಚಿಕನ್ ಅಂದ್ರೆ ತುಂಬಾ ಇಷ್ಟ. ಮಾತೇ ಆಡಲ್ಲ, ಮಾತಾಡಿದ್ರೆ ಆಡ್ಕೊಂತೀರ, ಮಾತಾಡಿಲ್ಲ ಅಂದ್ರೆ ಮಾತಾಡೋದಿಲ್ಲ. ಯಾರು ತೆಗಿಬೇಡ ಸುನೀರ. ಏನ್ ಗೊತ್ತಾ, ನಾನು ಸೈಲೆಂಟ್ ಆಗಿದ್ರೆ ಸೈಲೆಂಟ್ ಆಗಿದ್ರೆ ಮಾತಾಡು ಅಂತಾರೆ. ಮಾತಾಡಿದ್ರೆ ನೆಕ್ಸ್ಟ್ ಹೇಳ್ತಾರೆ ಎಲ್ಲ ಸುಳ್ಳು. ಏನು ನಂಬಕ್ಕೋಗ್ಬೇಡ. ಎಲ್ಲ ಸುಳ್ಳು ಹೇಳ್ತಾರೆ. ಎಲ್ಲ ಸುಳ್ಳು ಕುಡಿದ್ಬಿಟ್ಟಿರ್ಬೇಕು ಅನ್ಸುತ್ತೆ. ಕುಡ್ದೋಳ ಏನು ಕುಡ್ದು? ಗಾವ ಜ್ಯೂಸು ಬಿರಿಯಾನಿ ಪರ್ಸ್ಪೆಕ್ಟಿವ್ ಇದ್ರು ಇಲ್ಲ ಆಚೆ ಬರಲ್ಲ. ಚಿಕನ್ ಬಿರಿಯಾನಿ ಫೈನಲ್ ರಿವ್ಯೂ ಸೆಲೆಬ್ರೇಷನ್ ಏನು ಅಂತ ನಾವು ಇವಾಗ ಹೇಳ್ತೀವಿ. ಈಗ ಟೈಮು 11:52 ಆಗಿದೆ. ಲೈಟು ಬರುತ್ತೆ ನೋಡಿ. ಇವಾಗ ನಾವು ಹೇಳ್ತೀವಿ. ಸೊ ಗೈಸ್ ಎಲ್ಲ ಪ್ರಿಪೇರ್ ಆಗಿದೆ. ಅಲ್ಲೇನಿದೆ ಅಲ್ವಾ ಅದನ್ನೇ ಲೈಟಾಗಿ ಡೆಕೋರೇಟ್ ಮಾಡಿದ್ದೀವಿ. ಇಷ್ಟೆಲ್ಲ ಆನ್ ಮಾಡಿದ್ದಾರೆ. ಅಲ್ಲೊಂದು ಮೈಕ್ ಕೊಡ್ತಾರೆ. ಮೈಕ್ ತೊಗೊಂಡು ಸುನಿಲ್ ಅವರು ಏನೇನು ಭಾಷಣ ಬಿಗಿತಾರೆ ನೋಡಬೇಕು. ಏ ವ್ಲಾಗ್ ಮ್ಯಾನ್
ಹಾಕೊಳ್ಳೋದು ಇನ್ನೇ ಟೈಮ್ ಇತ್ತು ಈಗಲೇ ಯಾಕೋ ಕರ್ಕೊಂಡ್ಬಂದೆ. ಇಲ್ಲ 5 ನಿಮಿಷ ಆಗೋಯ್ತು, ಇನ್ನು 2 ನಿಮಿಷ ಇದೆ. 1 ನಿಮಿಷ ಕರ್ಕೊಂಡ್ಬಂದಿರೋ ಬರೋರು ಅವರು. ಹಿಂಗೆ ಮಂಡಿ 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 ಊರು ಬಿಟ್ಕೊಡೋ, ಮಂಡಿ ಊರು ಬಿಟ್ಕೊಡೋ. ಇಲ್ಲ ಅವಳಿಗೆ ಮೈಕ್ ಇಸ್ಕೊಳಕ್ಕೆ ಹೇಳಿದೆ, ಎಲ್ಲ ಕೊಡಕ್ಕೆ ಹೇಳಲ್ಲ. ನಂಗೆ ಯಾವ್ದಾರು ಬರ್ಡೇ ಸಾಂಗ್ ಆಗ್ತಾ ಕೇಳ. ಹೇಳು ಹೇಳು. ಬರ್ಡೇ ಸಾಂಗ್. No, we asked for a mic. Jessica, see, we are already asked and we are already paid, bro. No one informed me, right? ಜೆಸಿಗಂಗೆ 500 ರೂಪಾಯಿ ಕೊಡಲ್ಲ ಅಷ್ಟೇ. ಕೊಟ್ಟಾಯ್ತು ಎಲ್ಲ ಅವಳಿಗೆ. ಯಾಕೋ ಕೊಟ್ರಿ, ಆಮೇಲೆ ಕೊಡ್ತೀರಿ ಅಂತ ಅನ್ಬರ್ತಾನೆ. ಇಲ್ಲಿ ಬಿಲ್ಲಲ್ಲಿ ಕೊಡೋದೇ ಬೇಡ, ನಾನು 2 ಕಮ್ಮಿ ಮಾಡ್ಬಿಡೋಣ ಅಷ್ಟೇ. ಬಿಲ್ ಕೊಡಬೇಕು, ಅದು ಬಿಲ್ ಹಾಕಿರ್ತಾರೆ. ನೀವು ಕೊಟ್ಟಿರೋದು ಇಲ್ಲಿಗಲ್ ಕೊಟ್ಬಿಟ್ಟು ಬಿಲ್ ಕೊಡಲ್ಲ. Bro, we need it, bro. See, already it's time gone, bro. ಪೇ ಮಾಡ್ಕೊಂಡು ಹೋಗ್ಬಿಟ್ಟ. ಆಯ್ತಲ್ಲ 12 ಗಂಟೆ. 12 ಗಂಟೆ ಆಯ್ತಾ? Happy birthday to you. ಹೇಳ್ರೋ ಹ್ಯಾಪಿ ಬರ್ಡೇ ಹೇಳ್ರೋ. ನೋಡ್ಲೇ ಇಲ್ವಾ? ಇಲ್ಲ, ನಾವು ಮಾತ್ರ ನೋಡ್ತಾ ಇದ್ದೀವಿ. ಹೋಗೋ ಸಿನಿಮ್ಯಾಟಿಕ್ ತಗೋಗೋ. ಸಿನಿಮ್ಯಾಟಿಕ್ ಎಲ್ಲ ತಗೋತಾ ಇರಿ 1 ಸೆಕೆಂಡು. ಸೊ ಗೈಸ್ ಎಲ್ಲ ರೆಡಿ ಆಗಿದೆ ನೋಡಿ, ಈ ಥರ ಅರೇಂಜ್ಮೆಂಟ್ ಮಾಡಿಬಿಟ್ಟು. ಕೈಗೆ ತಡಿಯೋ ಮೈಕ್ ಕೊಡ್ತಾವನೆ. ಜೆಸಿಕನ್ ಕಳ್ಸ್ಕೊಂಡ್ಬಾರ. ನಾನು ಹೇಳ್ದೆ ನಾನು ಪೇ ಮಾಡಲ್ಲ, ಹಂಗೆ ಹೋಗ್ತೀನಿ. ಆಗೋಯ್ತಲ್ಲಿ. ಅದಲ್ಲ, ಈಗ ಇಲ್ಲಿದ್ದು ನಾನು ಹೇಳಿದ್ದೀನಿ ಜೆಸಿಕಾಗೆ, ನಾನು ಪೇನೇ ಮಾಡಲ್ಲ ಯಾವುದಕ್ಕೂ, ಹಂಗೆ ಹೋಗ್ತೀನಿ ಅಂತಲೇ ಹೇಳಿದ್ದೀನಿ. ಗೊತ್ತಾಯಿತು, ಬಟ್ ಇಲ್ಲಿ ಅದು ಸ್ವಲ್ಪ ಇದಾಗ್ಬಿಟ್ಟು ಸ್ವಲ್ಪ ಏನೋ ಇಶ್ಯೂ ಆಗಿಬಿಟ್ಟು ಎಲ್ಲ ಸ್ಟಾಪ್ ಮಾಡಿದೆ ಸರ್. ಸರ್ ಅದಕ್ಕೇ ನಾನು ಎಲ್ಲ ಕೇಳ್ಕೊಂಡೇ ಮಾಡಿರೋದು. ನಾನು ಅವ್ರು ಏನು ಹೇಳಿದ್ರು ಗೊತ್ತಾ, ಬಳಸೋಕ್ಕಾಗಲ್ಲ, ಆಚೆ ಕಡೆ ಆಲ್ರೆಡಿ 12 ಆಗಿರುತ್ತೆ, ಸೊ ಆಗೋಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಓಕೆ 10 ಮಿನಿಟ್ಸ್ ಹಂಗೆ ಮೈಕ್ ಕೊಡಿ ಸಾಕು ಅಂತ ಕೇಳಿದೆ. ಒಂದು ಸ್ಪೀಕರ್ ಇದೆಯಾ, ಸ್ಪೀಕರ್ ಅದರಲ್ಲಿ ಕೊಡಿ, ಆಯಿತು ಸ್ಪೀಕರ್ ಬರ್ಡೇ ಸಂಘದಲ್ಲಿ ಪ್ಲೇ ಮಾಡ್ತೀನಿ. ಸರಿ ಆಯ್ತು. ಇಬ್ರು ಒಂದೇ ಕೈ ಹಿಡ್ಕೊಳ್ಳಿ, ಹಿಂಗೆ ಇಬ್ರು ಕೈ ಹಿಡ್ಕೊಳ್ಳಿ. ಏನ್ ಹೇಳ್ತಾವಳೆನ, ಎಲ್ಲಿ ನೋಡ್ತಾವ್ರೆ ಅಂದೆ. ಹಚ್ಚಲ ಕಡೆ ತಿನ್ನೆ. ಬೇವಾ ಇವಾಗ ನಮ್ಮ ಸುನಿಲ್ ಕಡೆಯಿಂದ ಒಂದು ಸರ್ಪ್ರೈಸ್ ನಿಮಗೆ. ಈಗ ಶುರು ಮಾಡ್ಕೊತಾನೆ ಏನು ಅಂತ. ಎಲ್ಲ ಕುತ್ಕೋಗ್ರೋ. ಅವ್ನು ಕೊಡು ಸಾಕಣ, ಯಾವ್ದು ಸೌಂಡ್ ಇದಲ್ವೇನೋ, ವಾಲ್ಯೂಮ್ ಪ್ಲಸ್ ಮೈಕ್ ವಾಲ್ಯೂಮ್ ಅದೇನೆ. ಹಲೋ 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 ಸ್ವಲ್ಪ ಸೌಂಡ್ ಕಮ್ಮಿ. ಹಲೋ ನೀನು ಚೂರು ಕೊಡು, ಇನ್ನೊಂದು ಚೂರು ಕೊಡು. ಹಲೋ ಹಾಂ ಹೇಳು. ಸೌಂಡ್ ಕೊಡೋ. ಹುಟ್ಟುಹಬ್ಬದ ಶುಭಾಶಯಗಳು ಅಶ್ವಿನಿ. ಲವ್ ಯು ಸೋ ಮಚ್. 100 ಕಾಲ ಇದೇ ಥರ ಖುಷಿಯಾಗಿ ಯಾವಾಗಲೂ ಹಿಂಗೆ ಇರು. ದಯವಿಟ್ಟು ಮುನ್ಸ್ಕೊಂಡು ಕಿತ್ತಾಡ್ಕೊಂಡಿರ್ಬೇಡ ಅಂತ ಹೇಳಕ್ ಬರ್ತೀನಿ ಅನ್ಕೋಬೇಡ. ಇಲ್ಲ, ಲವ್ ಯು ಸೋ ಮಚ್. ಹಂಗೆ ಸ್ವೀಟ್ ಆಗಿರು. ನನ್ನಿಂದ ಏನಾಗುತ್ತೆ ಅದನ್ನ ಮಾಡಿದ್ದೀನಿ. ಏನಾದ್ರೆ ಹೆಚ್ಚು ಕಮ್ಮಿ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಆಮೇಲೆ ಇದೆಲ್ಲ ಆಗೋದಕ್ಕೆ ಕಾರಣಕರ್ತರು ಭರತ್ ಆ್ಯಂಡ್ ರಾಕಿ, ಅವರಿಗೆ ಒಂದು ಚಪ್ಪಾಳೆ ಕೊಡಿ. ಥ್ಯಾಂಕ್ ಯು ಗೈಸ್. ನೀವು ಬ್ರದರ್ಹುಡ್ ಥರ ನನ್ನ ಜೊತೆ ಇರಲಿಲ್ಲ ಅಂದರೆ ಇದೆಲ್ಲ ಆಗ್ತಾ ಇರಲಿಲ್ಲ.
ನಾನು ಥ್ಯಾಂಕ್ ಯು ಸೋ ಮಚ್ ಬಂದಿರೋರು ಎಲ್ಲರಿಗೂ, ಸುಭಾಷ್ಗೆ, ನಿತ್ಯ, ರಿತೀಶ, ಅಕ್ಕ ಶ್ರೀಗಳು ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮನೆ, ಲವ್ ಯು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮನೆ, ಲವ್ ಯು. ಎಲ್ಲ ಕೇಳಿಸ್ಕೊಂಡು ಮಜಾ ಮಾಡಿ. ಬಾಳು ನೀನು 100 ವರುಷ. ಬರುತ್ತೆ ಬರುತ್ತೆ, ಆಡಿ ಆಡಿ ಆಡಿ. ನಿಮ್ಮ ಮನೇಲಿ ಆಡಿ, ಪರವಾಗಿಲ್ಲ. ಬೇರೆ ಹಾಡು ಹೇಳಿ. ಯಾವ ಸಾಂಗ್ ಬೇಕಾ ಶೋ? ಬಾರೆ ಕುಂತ್ಕೊಳೆ ತಿಂತ್ಕೊಳೆ. ಇಲ್ಲ, ಚೆನ್ನಾಗಿರೋದು ಹೇಳು. ಹೇಳಿದ್ನಲ್ಲ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಈ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆ. ಆಕ್ಚುಲಿ ಭರತ್ ಏನು ಹೇಳ್ಬೇಕು ಅಂತಿದ್ದ. ಭರತ್ ಹೇಳ್ಬೇಕು ಅಂತ ಇರಲಿಲ್ಲ. ಬಾರ ಬಾರ. ಒಂದು ಒಳ್ಳೆ ಕರೆಕ್ಟ್ ಆಗಿರೋ ಸಾಂಗ್ ಹೇಳ್ಬಿಟ್ಟು ಮುಗಿಸ್ಬಿಡು. ಥ್ಯಾಂಕ್ ಯು ಸುಖ. ಗ್ರೂಪ್ ಫೋಟೋ ತಕ್ಷಣ ಇವ್ರ ಕೈಲಿ ಅದು ಹೀಗೆ ಮಾಡ್ತಾ ಇದೆಯಾ? ಎಲ್ಲ ಮಾಡ್ತಾ ಇದ್ದೀನಿ, ಯಾಕೆ ಮಾಡಬಾರ್ದ? ಹೌದು, ನೀನು ನನಗೆ ವಿಷಯ ಮಾಡಿಲ್ಲ. ಈ ಹ್ಯಾಪಿ ಬರ್ಡೇ ಕಣೆ. ಕೇಳ್ಬಿಟ್ಟು ವಿಶ್ ಮಾಡಿಸ್ಬೇಕಾ? ಹ್ಯಾಪಿ ಬರ್ಡೇ. ಅವಳು ವಿಷಯ ಮಾಡಿಲ್ಲ. ಬೇಕಾನೋಗ್ಯಾ ಜಲ್ದಿ ತಿನ್ಕೊಂಡು ಓಡ್ಬಿಡೋಣ, ನಡೀರಿ. ಸೊ ಗಾಯ್ಸ್, ಇವಾಗ ಆಲ್ರೆಡಿ ಮನೆಗೆ ಬಂದಾಯಿತು. ಎಲ್ಲರೂ ಆಲ್ರೆಡಿ ಮನೆ ಒಳಗೆ ಹೋಗಿ ಪಾಚ್ಕೊಂಡಿದ್ದಾಗಿದೆ. ನಾವು ಹೋಗಿ ಪಾಚ್ಕೊಳ್ಳೋದಿದೆ. ಬೈಕ್ ಅಲ್ಲೇ ಬಿಟ್ಟು ಬಂದಿದ್ವಿ. ಸೊ ಇವಾಗ ಹೋಗಿ ತಗೊಂಡು ವಾಪಸ್ ಬಂದಿದ್ದೀವಿ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ಕಾಯ್ತಾ ಇರಿ. ಸ್ಟೇ ಟ್ಯೂನ್. ಬಾಯ್ ಬಾಯ್. ಗುಡ್ ನೈಟ್.